ಸಮಾಜದಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡುವ ಸಲುವಾಗಿ ಪೊಲೀಸ್ನವರು ಇರ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ಈ ಒಂದು ಪೊಲೀಸ್ ಠಾಣೆಯ ಪೊಲೀಸರನ್ನು ಯಾರು ರಕ್ಷಣೆ ಮಾಡಬೇಕಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಭಾಗ್ಯಗಳನ್ನು ಕೊಡ್ತಾ ಇರುವಂಥ ಸರ್ಕಾರ ಈ ಒಂದು ಪೊಲೀಸ್ ಠಾಣೆಗೆ ಯಾಕೆ ಒಂದು ಪೊಲೀಸ್ ಠಾಣೆಯ ಭಾಗ್ಯವನ್ನು ಕೊಡ್ತಾ ಇಲ್ಲ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂತಹ ಸರ್ಕಾರದಲ್ಲಿ ಪೊಲೀಸ್ ಠಾಣೆಗೆ ಮಾತ್ರ ದೌರ್ಭಾಗ್ಯ ಎದುರಾಗಿದೆ. ಸದ್ಯ ನನಗ ಬ್ಯಾಟ್ರಾಯನ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯನ್ನು ಗಮನಿಸ್ತಾ ಇರ್ಬೋದು. ಇದು ಪೊಲೀಸರು ಇರುವಂತಹ, ಜನರು ಬರುವಂತಹ ಜಾಗ, ಸಂಚಾರವನ್ನು ಕಾಪಾಡಬೇಕಂತಹ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಪೊಲೀಸರಿಗಾಗಿ ಮಾಡಿದಂತಹ ಪೊಲೀಸ್ ಠಾಣೆ ಇದು ಸದ್ಯ ಸರ್ಕಾರಿ ಬಿಲ್ಡಿಂಗ್ ಅಲ್ಲ, ಆದರೆ ಖಾಸಗಿ ಬಾಡಿಗೆಯನ್ನು ನೀಡಿಕೊಂಡು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇಲ್ಲಿನ ಪೊಲೀಸರು ಇರ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ದಿನನಿತ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಸುಗಮಗೊಳಿಸೋದಕ್ಕೆ ಮತ್ತು ವಾಹನಗಳು ಯಾವುದೇ ರೀತಿಯಾದಂಥ ಅಪಘಾತಕ್ಕೀಡಾದರೆ ಆ ಒಂದು ಸಂದರ್ಭದಲ್ಲಿ ತಕ್ಷಣವೇ ಸ್ಪಂದಿಸುವಂತಹ ಬ್ಯಾಟ್ರಾಯನ್ಪುರ ಪೊಲೀಸರ ಪರಿಸ್ಥಿತಿ ಮಾತ್ರ ಹೀನಾಯ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಕಟ್ಟಡದ ಪರಿಸ್ಥಿತಿ ಏನಿದೆ. ಸಂಪೂರ್ಣವಾಗಿ ಟರ್ಪಲ್ ಹಾಕಿದ್ದಾರೆ. ಮಳೆ ಬಂದರೆ ಸಾಕು ಇಲ್ಲಿನ ಪೊಲೀಸರಿಗೆ ಎದೆ ಡವ ಅನ್ನುತ್ತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಟರ್ಪಲ್ ಹಾಕಿದರೆ ಮತ್ತೊಂದು ಒಳಭಾಗದಲ್ಲಿ ಹಂಚುಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಗಮನಿಸ್ತಾ ಇರಬಹುದು, ತೋರಿಸ್ತಾ ಹೋಗ್ತೀನಿ ನಿಧಾನವಾಗಿ. ಈ ಒಳಭಾಗದಲ್ಲಿ ಪೊಲೀಸ್ ಠಾಣೆ ಏನಿದೆ, ಈ ಒಂದು ಪೊಲೀಸ್ ಠಾಣೆ ಒಳಭಾಗದಲ್ಲಿ ಇರಬೇಕು ಅಂತ ಹೇಳಿದ್ರೆ ಜೀವವನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ಗಮನಿಸ್ತಾ ಇರ್ಬೋದು. ಮೇಲ್ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ಹಾಕಿರುವಂತಹ ಟರ್ಪಲು ಒಳಭಾಗದಲ್ಲಿ ನಿಂತರೂ ಕೂಡ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಹಂಚುಗಳು ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂತಹ ಆತಂಕ ಕೂಡ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಎದುರಾಗಿರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ರಸ್ತೆಯಲ್ಲಿ ಇರುವಂತಹ ವಾಹನಗಳನ್ನ ಅವುಗಳನ್ನ ನಿಧಾನಗತಿಯ ಸಂಚಾರ ಇದ್ರೆ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ಏನಿದ್ದಾರೆ ಆ ಸ್ಟೇಷನ್ಗೆ ಬರಬೇಕಾದ್ರೆ ಅವರಿಗೆ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇನ್ನು ಒಂದು ಕಡೆಯಲ್ಲಿ ಹಂಚುಗಳಿಗೆ ಟರ್ಪಲ್ ಅನ್ನ ಹಾಕಿದ್ರೆ ಮತ್ತೊಂದು ಕಡೆಯಲ್ಲಿ ಗೋಡೆಗಳು ಕೂಡ ಕುಸಿಯುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಗಮನಿಸ್ತಾ ಇರಬಹುದು, ತೋರಿಸ್ತಾ ಹೋಗ್ತೀನಿ. ಕಡತಗಳನ್ನ ಕಾಪಾಡಿಕೊಳ್ಳೋದೆ ಇಲ್ಲಿನ ಪೊಲೀಸರಿಗೆ ಒಂದಿಷ್ಟು ಸಮಸ್ಯೆ ಆಗಿರುವಂತಹ ಪರಿಸ್ಥಿತಿ. ಮೇಲ್ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಗೋಡೆ ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಗೆ ಕೇಬಲ್ ಅನ್ನ ಎಳೆಯಲಾಗಿದೆ. ಆದರೆ ಹಳೆಯ ಕಟ್ಟಡ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಬಿರುಕು ಬಿಡುವಂತಹ ಕೆಲಸ ಆಗ್ತಾ ಇದೆ. ಯಾವ ಕ್ಷಣಕ್ಕೆ ಬೀಳುತ್ತೆ ಏನು ಎತ್ತ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಕಡತಗಳನ್ನ ಕಾಪಾಡ್ಕೋಬೇಕು, ಅದರ ಜೊತೆಗೆ ಹಂಚುಗಳು ಕಿತ್ತು ಹೋಗಿದೆ, ಅದರ ಜೊತೆಗೆ ವಿದ್ಯುತ್ ಕೇಬಲ್ಗಳು ಕಿತ್ತು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂತಹ ಭಯ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಕಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕೊಠಡಿಯ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಮೇಲ್ಭಾಗದಲ್ಲಿ ಹಂಚಿರೋದ್ರಿಂದಾಗಿ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಈ ಭಾಗವನ್ನ ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಹಂಚುಗಳು ಕಿತ್ತು ಹೋಗಿದೆ. ಅದರ ಜೊತೆಗೆ ಹಂಚುಗಳು ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ಜೋರಾಗಿ ಮಳೆ ಬಂದ್ರೆ ಸ್ಟೇಷನ್ ಸೋರುತ್ತೆ. ಅದರ ಜೊತೆಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಹಂಚುಗಳಿಗೆ ಬಲವಾಗಿ ಕೊಟ್ಟಿರುವಂತಹ ಒಂದಿಷ್ಟು ಮರದ ತುಂಡುಗಳೇನಿದೆ ಅವುಗಳು ಕೂಡ ತುಂಡಾಗಿರುವಂಥದ್ದು. ಯಾವ ಕ್ಷಣಕ್ಕೆ ಮರದ ತುಂಡುಗಳು ಬೀಳುತ್ತೋ ಅಥವಾ ಹಂಚುಗಳು ಕೆಳಗೆ ಬೀಳುತ್ತೋ, ಮಳೆ ಬಂದ್ರೆ ನೀರು ಸೋರುತ್ತೋ, ಕಡತಗಳು ಹಾಳಾಗುತ್ತೋ ಅನ್ನುವಂತಹ ಭಯ ಇಲ್ಲಿನ ಪೊಲೀಸರಿಗೆ ಎದುರಾಗಿರುವಂಥದ್ದು. ಇದರ ಜೊತೆಗೆ ಸರ್ಕಾರ ಸೇವೆಯನ್ನ ಮಾಡುವಂತಹ, ಜನರ ಸೇವೆಯನ್ನ ಮಾಡುವಂತಹ ಪೊಲೀಸರ ಒಂದು ವ್ಯವಸ್ಥಿತವಾದಂತಹ ಒಂದು ಠಾಣೆಯನ್ನ ನಿರ್ಮಾಣ ಮಾಡುವಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮಾಜದಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡುವ ಸಲುವಾಗಿ ಪೊಲೀಸ್ನವರು ಇರ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ಈ ಒಂದು ಪೊಲೀಸ್ ಠಾಣೆಯ ಪೊಲೀಸರನ್ನು ಯಾರು ರಕ್ಷಣೆ ಮಾಡಬೇಕಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಭಾಗ್ಯಗಳನ್ನು ಕೊಡ್ತಾ ಇರುವಂಥ ಸರ್ಕಾರ ಈ ಒಂದು ಪೊಲೀಸ್ ಠಾಣೆಗೆ ಯಾಕೆ ಒಂದು ಪೊಲೀಸ್ ಠಾಣೆಯ ಭಾಗ್ಯವನ್ನು ಕೊಡ್ತಾ ಇಲ್ಲ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂತಹ ಸರ್ಕಾರದಲ್ಲಿ ಪೊಲೀಸ್ ಠಾಣೆಗೆ ಮಾತ್ರ ದೌರ್ಭಾಗ್ಯ ಎದುರಾಗಿದೆ. ಸದ್ಯ ನನಗ ಬ್ಯಾಟ್ರಾಯನ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯನ್ನು ಗಮನಿಸ್ತಾ ಇರಬಹುದು. ಇದು ಪೊಲೀಸರು ಇರುವಂತಹ, ಜನರು ಬರುವಂತಹ ಜಾಗ, ಸಂಚಾರವನ್ನು ಕಾಪಾಡಬೇಕಂತಹ
ಮಾಡುವಂತಹ ಕೆಲಸವನ್ನು ಮಾಡುವಂತಹ ಪೊಲೀಸರಿಗಾಗಿ ಮಾಡಿದಂತಹ ಪೊಲೀಸ್ ಠಾಣೆ ಇದು ಸದ್ಯ ಸರ್ಕಾರಿ ಬಿಲ್ಡಿಂಗ್ ಅಲ್ಲ, ಆದರೆ ಖಾಸಗಿ ಬಾಡಿಗೆಯನ್ನು ನೀಡಿಕೊಂಡು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇಲ್ಲಿನ ಪೊಲೀಸರು ಇರ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ದಿನನಿತ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಸುಗಮಗೊಳಿಸೋದಕ್ಕೆ ಮತ್ತು ವಾಹನಗಳು ಯಾವುದೇ ರೀತಿಯಾದಂಥ ಅಪಘಾತಕ್ಕೀಡಾದರೆ ಆ ಒಂದು ಸಂದರ್ಭದಲ್ಲಿ ತಕ್ಷಣವೇ ಸ್ಪಂದಿಸುವಂತಹ ಬ್ಯಾಟ್ರಾಯನ್ಪುರ ಪೊಲೀಸರ ಪರಿಸ್ಥಿತಿ ಮಾತ್ರ ಹೀನಾಯ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಕಟ್ಟಡದ ಪರಿಸ್ಥಿತಿ ಏನಿದೆ, ಸಂಪೂರ್ಣವಾಗಿ ಟರ್ಪಲ್ ಹಾಕಿದ್ದಾರೆ. ಮಳೆ ಬಂದರೆ ಸಾಕು ಇಲ್ಲಿನ ಪೊಲೀಸರಿಗೆ ಎದೆ ಡವ ಅನ್ನುತ್ತೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಟರ್ಪಲ್ ಹಾಕಿದರೆ ಮತ್ತೊಂದು ಒಳಭಾಗದಲ್ಲಿ ಹಂಚುಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಗಮನಿಸ್ತಾ ಇರ್ಬೋದು, ತೋರಿಸ್ತಾ ಹೋಗ್ತೀನಿ ನಿಧಾನವಾಗಿ. ಈ ಒಳಭಾಗದಲ್ಲಿ ಪೊಲೀಸ್ ಠಾಣೆ ಏನಿದೆ, ಈ ಒಂದು ಪೊಲೀಸ್ ಠಾಣೆ ಒಳಭಾಗದಲ್ಲಿ ಇರಬೇಕು ಅಂತ ಹೇಳಿದ್ರೆ ಜೀವವನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಮೇಲ್ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ಹಾಕಿರುವಂಥ ಟರ್ಪಲು ಒಳಭಾಗದಲ್ಲಿ ನಿಂತರೂ ಕೂಡ ಕಾಣಿಸ್ತಾ ಇದೆ. ಅಂತ ಹೇಳಿದ್ರೆ ಹಂಚುಗಳು ಯಾವಾಗ ಕುಸಿಯುತ್ತೆ, ಯಾವಾಗ ಬೀಳುತ್ತೆ ಅನ್ನುವಂಥ ಆತಂಕ ಕೂಡ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಎದುರಾಗಿರುವಂಥದ್ದು. ಪ್ರಮುಖವಾಗಿ ದಿನನಿತ್ಯ ರಸ್ತೆಯಲ್ಲಿ ಇರುವಂತಹ ವಾಹನಗಳನ್ನು ಅವುಗಳನ್ನು ನಿಧಾನಗತಿಯ ಸಂಚಾರ ಇದ್ದರೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರು ಏನಿದ್ದಾರೆ ಆ ಸ್ಟೇಷನ್ಗೆ ಬರಬೇಕಾದ್ರೆ ಅವರಿಗೆ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇನ್ನು ಒಂದು ಕಡೆಯಲ್ಲಿ ಹಂಚುಗಳಿಗೆ ಟರ್ಪಲನ್ನು ಹಾಕಿದರೆ ಮತ್ತೊಂದು ಕಡೆಯಲ್ಲಿ ಗೋಡೆಗಳು ಕೂಡ ಕುಸಿಯುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಗಮನಿಸ್ತಾ ಇರಬಹುದು, ತೋರಿಸ್ತಾ ಹೋಗ್ತೀನಿ. ಕಡತಗಳನ್ನು ಕಾಪಾಡಿಕೊಳ್ಳೋದೇ ಇಲ್ಲಿನ ಪೊಲೀಸರಿಗೆ ಒಂದಿಷ್ಟು ಸಮಸ್ಯೆ ಆಗಿರುವಂತಹ ಪರಿಸ್ಥಿತಿ. ಮೇಲ್ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಗೋಡೆ ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಗೆ ಕೇಬಲ್ ಅನ್ನ ಎಳೆಯಲಾಗಿದೆ. ಆದರೆ ಹಳೆಯ ಕಟ್ಟಡ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಬಿರುಕು ಬಿಡುವಂತಹ ಕೆಲಸ ಆಗ್ತಾ ಇದೆ. ಯಾವ ಕ್ಷಣಕ್ಕೆ ಬೀಳುತ್ತೆ ಏನು ಎತ್ತ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಕಡತಗಳನ್ನು ಕಾಪಾಡ್ಕೋಬೇಕು, ಅದರ ಜೊತೆಗೆ ಹಂಚುಗಳು ಕಿತ್ತು ಹೋಗಿದೆ, ಅದರ ಜೊತೆಗೆ ವಿದ್ಯುತ್ ಕೇಬಲ್ಗಳು ಕಿತ್ತು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂತಹ ಭಯ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಕಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕೊಠಡಿಯ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಮೇಲ್ಭಾಗದಲ್ಲಿ ಹಂಚಿರೋದ್ರಿಂದಾಗಿ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಭಾಗದಲ್ಲಿ ಗಮನಿಸ್ತಾ ಇರಬಹುದು, ಈ ಭಾಗವನ್ನ ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಹಂಚುಗಳು ಕಿತ್ತು ಹೋಗಿದೆ. ಅದರ ಜೊತೆಗೆ ಹಂಚುಗಳು ಚಲ್ಲಾಪಿಲ್ಲಿಯಾಗಿ ಹೋಗಿದೆ. ಜೋರಾಗಿ ಮಳೆ ಬಂದರೆ ಸ್ಟೇಷನ್ ಸೋರುತ್ತೆ, ಅದರ ಜೊತೆಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಹಂಚುಗಳಿಗೆ ಬಲವಾಗಿ ಕೊಟ್ಟಿರುವಂತಹ ಒಂದಿಷ್ಟು ಮರದ ತುಂಡುಗಳೇನಿದೆ ಅವುಗಳು ಕೂಡ ತುಂಡಾಗಿರುವಂಥದ್ದು. ಯಾವ ಕ್ಷಣಕ್ಕೆ ಮರದ ತುಂಡುಗಳು ಬೀಳುತ್ತೋ ಅಥವಾ ಹಂಚುಗಳು ಕೆಳಗೆ ಬೀಳುತ್ತೋ, ಮಳೆ ಬಂದರೆ ನೀರು ಸೋರುತ್ತೋ, ಕಡತಗಳು ಹಾಳಾಗುತ್ತೋ ಅನ್ನುವಂತಹ ಭಯ ಇಲ್ಲಿನ ಪೊಲೀಸರಿಗೆ ಎದುರಾಗಿರುವಂಥದ್ದು. ಇದರ ಜೊತೆಗೆ ಸರ್ಕಾರ ಸೇವೆಯನ್ನ ಮಾಡುವಂತಹ, ಜನರ ಸೇವೆಯನ್ನ ಮಾಡುವಂತಹ ಪೊಲೀಸರ ಒಂದು ವ್ಯವಸ್ಥಿತವಾದಂತಹ ಒಂದು ಠಾಣೆಯನ್ನ ನಿರ್ಮಾಣ ಮಾಡುವಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಮಾಜದಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡುವ ಸಲುವಾಗಿ ಪೊಲೀಸ್ನವರು ಇರ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ಈ ಒಂದು ಪೊಲೀಸ್ ಠಾಣೆಯ ಪೊಲೀಸರನ್ನು ಯಾರು ರಕ್ಷಣೆ ಮಾಡಬೇಕಪ್ಪ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಭಾಗ್ಯಗಳನ್ನು ಕೊಡ್ತಾ ಇರುವಂಥ ಸರ್ಕಾರ ಈ ಒಂದು ಪೊಲೀಸ್ ಠಾಣೆಗೆ ಯಾಕೆ ಒಂದು ಪೊಲೀಸ್ ಠಾಣೆಯ ಭಾಗ್ಯವನ್ನು ಕೊಡ್ತಾ ಇಲ್ಲ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂತಹ ಸರ್ಕಾರದಲ್ಲಿ ಪೊಲೀಸ್ ಠಾಣೆಗೆ ಮಾತ್ರ ದೌರ್ಭಾಗ್ಯ ಎದುರಾಗಿದೆ. ಸದ್ಯ ನನಗ ಬ್ಯಾಟ್ರಾಯನ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿದ್ದೀನಿ. ಈ ಒಂದು ಪೊಲೀಸ್ ಠಾಣೆಯನ್ನು ಗಮನಿಸ್ತಾ ಇರ್ಬೋದು. ಇದು ಪೊಲೀಸರು ಇರುವಂತಹ, ಜನರು ಬರುವಂತಹ ಜಾಗ, ಸಂಚಾರವನ್ನು ಕಾಪಾಡಬೇಕಂತಹ ಮಾಡುವಂತಹ ಕೆಲಸವನ್ನು ಮಾಡುವಂತಹ ಪೊಲೀಸರಿಗಾಗಿ ಮಾಡಿದಂತಹ ಪೊಲೀಸ್ ಠಾಣೆ ಇದು ಸದ್ಯ ಸರ್ಕಾರಿ ಬಿಲ್ಡಿಂಗ್ ಅಲ್ಲ, ಆದರೆ ಖಾಸಗಿ ಬಾಡಿಗೆಯನ್ನು ನೀಡಿಕೊಂಡು ಈ ಒಂದು ಪೊಲೀಸ್ ಠಾಣೆಯಲ್ಲಿ ಇಲ್ಲಿನ ಪೊಲೀಸರು ಇರ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ದಿನನಿತ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಸುಗಮಗೊಳಿಸೋದಕ್ಕೆ ಮತ್ತು ವಾಹನಗಳು ಯಾವುದೇ ರೀತಿಯಾದಂಥ ಅಪಘಾತಕ್ಕೀಡಾದರೆ ಆ ಒಂದು ಸಂದರ್ಭದಲ್ಲಿ ತಕ್ಷಣವೇ ಸ್ಪಂದಿಸುವಂತಹ ಬ್ಯಾಟ್ರಾಯನ್ಪುರ ಪೊಲೀಸರ ಪರಿಸ್ಥಿತಿ ಮಾತ್ರ ಹೀನಾಯ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಕಟ್ಟಡದ ಪರಿಸ್ಥಿತಿ ಏನಿದೆ, ಸಂಪೂರ್ಣವಾಗಿ ಟರ್ಪಲ್ ಹಾಕಿದ್ದಾರೆ. ಮಳೆ ಬಂದರೆ ಸಾಕು ಇಲ್ಲಿನ ಪೊಲೀಸರಿಗೆ ಎದೆ ಡವ ಅನ್ನುತ್ತೆ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಟರ್ಪಲ್ ಹಾಕಿದರೆ ಮತ್ತೊಂದು ಒಳಭಾಗದಲ್ಲಿ